ನನಗೆ ಯೋಗ ಮತ್ತು ಆಧ್ಯಾತ್ಮ ಬೋಧನೆಯನ್ನು ಮಾಡಿದ ಗುರು ಮಹಂತರೊಳಗೆ ಕೆಲವು ಮಂದಿ ಮಾತ್ರ ನಾನು ಸಾಯೋವರೆಗೂ ಸ್ಮರಣೆಯಲ್ಲಿ ಇಡಲೇಬೇಕಾಗ್ಯದು ಮತ್ತು ಇರುತ್ತದೆ. ಭಾಳ ಅತ್ಯದ್ಭುತವಾದ ಜ್ಞಾನದ ಅವ್ರು ನೀಡಿದ ಮಹಂತರವರು, ನನ್ನ ದಾಹವನ್ನು ತೀರಿಸಿದವರು, ಪ್ರತಿಯೊಂದು ನನ್ನ ಪ್ರಶ್ನೆಗೆ ಪುಂಖಾನುಪುಂಖವಾಗಿ ಉತ್ತರ ನೀಡಿದವರವರು. ಸುಮಾರು ನೂರಾರು ಗುರುಮಹಂತರ ನಡುವೆ ನಾನು ಬೆಳೆದಿದ್ದೀನಿ. ಅವರ ಜ್ಞಾನದ ಕ್ಷೀರವನ್ನು ಸವಿದಿದ್ದೀನಿ. ಹೇಗೆ ಕೃಷ್ಣ ಭಗವದ್ಗೀತೆಯೊಳಗೆ ಹೇಳ್ತಾನೆ, ಏನು ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸೋ ಸುಧೀರ್ಭೋಕ್ತೋ ಗೀತಾಮೃತಂ ಮಹತ್ ಅಂತ ತಿಳ್ಕೊಂಡು, ಅಂದ್ರೆ ಸರ್ವೋಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳು ಅದು ಆಕಳುಗಳಿದ್ದಂಗಂತ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ, ಅದನ್ನು ಹಾಲು ಕರೆದು ಕೊಡ್ತಕ್ಕಂಥವ ಕೃಷ್ಣ ಮತ್ತು ಅದನ್ನು ಕುಡಿತಕ್ಕಂಥವ ಅರ್ಜುನ. ಎಷ್ಟು ಚಂದ ಹೋಲಿಕೆ ಕೊಟ್ಟು ಗೀತಾದೊಳಗೆ ಇದನ್ನು ಹೇಳಿದ್ದಾರೆ. ಇದನ್ನು ಯಾಕೆ ನೆನಪಿಸ್ಕೊಳ್ತಾ ಇದ್ದೀನಪ್ಪ ಅಂತಂದ್ರೆ, ಅಂಥ ಗುರು ಮಹಾಂತರು ಹೇಗೆ ಕೃಷ್ಣ ಪರಮಾತ್ಮ ಹಾಲು ಕರೆದು ಎಲ್ಲ ಉಪನಿಷತ್ತುಗಳ ಹಾಲು ಕರೆದು ಅರ್ಜುನಿಗೆ ಕೊಟ್ಟನೋ, ಹಾಗೆ ನಾನು ಎಲ್ಲ ಆಶ್ರಮಗಳಲ್ಲಿ ಏನು ಅಡ್ಡಾಡಿದೆ ಜ್ಞಾನದ ಅರ್ಜುನಿಗೆ ಅವರೆಲ್ಲ ಹಾಗೆ ಮಾಡಿದ್ದಾರೆ. ನನಗೆ ಭಾಳ ಅದ್ಭುತವಾದ ಜ್ಞಾನವನ್ನು ನಾನು ನೀಡಿದ್ದಾರೆ. ಅದು 74 ವರ್ಷಗಳು ಆಗ್ತಾ ಬಂದರೂ ಕೂಡ ಹಸಿರಾಗಿ ನೆನಪದವ. ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ನಾನು ಅವರ ಉಪನ್ಯಾಸಗಳನ್ನು, ಪ್ರವಚನಗಳನ್ನು, ಆನಂತರ ಸತ್ಸಂಗದೊಳಗೆ ಭಾಗಿಯಾದಾಗ ಅವರು ಹೇಳ್ತಾ ಇದ್ದಂಥ ನುಡಿ ಮುಕ್ತಿಕೆಗಳನ್ನು ನೆನೆಸ್ಕೊಂಡಾಗ ಇವತ್ತಿಗೂ ಮೈ ಭಾಳ ರೋಮಾಂಚನ ಅನ್ನಿಸ್ತದೆ. ಆ್ಯಕ್ಚುಲಿ ಸ್ವಾಮಿ ವಿರಜಾನಂದರು ಅಂತ ತಿಳ್ಕೊಂಡು ಋಷಿಕೇಶದೊಳಗೆ ಅವ್ರ ಹತ್ರ ತುಂಬ ನಾನು ಅಡ್ಡಾಡಿದ್ದೆ. ಅವ್ರು ಕೂಡ ಭಾಳ ದಿವಸ ಇದ್ದೆ. ಅವ್ರ ಸತ್ಸಂಗ ಕೇಳೋದಂದರೆ ಒಂದು ಭಾಗ್ಯ. ಅವ್ರು ಹೇಳ್ತಾಯಿದ್ರು, ಇದು ನಾನು ಹೇಳಿದ ಮಾತು 1985-86 ಸಾಲಿನದು. ಅವ್ರು ಹೇಳಿದರು, ನನಗೆ ಅದನ್ನು ಅವಾಗ ಅವ್ರು ಹೇಳಿದಾಗ ನಂಬಲಿಕ್ಕೆ ಆಗಿದ್ದಿಲ್ಲ. ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ಈ ಪೃಥ್ವಿ ತನ್ನ ಕಕ್ಷೆಯನ್ನು ಪ್ರತಿ 2000 ವರ್ಷಕ್ಕೊಮ್ಮೆ ಬದಲಾಯಿಸ್ತದೆ. ಸೊ 2ರಿಂದ 2.5 ಸಾವಿರ, 2000ದಿಂದ 25, 2000ದಿಂದ ಹಿಡ್ಕೊಂಡು 2500 ವರ್ಷಕ್ಕೊಮ್ಮೆ ಅದು ತನ್ನ ಕಕ್ಷೆಯನ್ನು ಬದಲಾಯಿಸ್ತದಂತ. ಸ್ವಲ್ಪ ಹೀಗೆ ಒಲಿದ್ರೆ ಇನ್ನೂ ಸ್ವಲ್ಪ ಒಲಿದ್ರೆ, ಆದರೆ ಅಷ್ಟೇ ಒಲಿದ್ರೆ ದೊಡ್ಡ ಅನಾಹುತಗಳಾಗ್ತವೆ, ದೊಡ್ಡ ಸ್ಥಿತ್ಯಂತರಗಳಾಗ್ತವೆ ಭೂಮಿ ಮೇಲೆ. ಹಾಗೆ ಆದಾಗ ಪ್ರಳಯಗಳು ಆಗ್ತವೆ. ಹಾಗೆ ಆಗೋಕ್ಕಿಂತ ಇದು 2500 ವರ್ಷಗಳು ಒಮ್ಮೆ ಆಗುತ್ತದಲ್ಲ, 2000ರಿಂದ 2500 ವರ್ಷ. ಅವ್ರು ನಿಖರವಾಗಿ ಹೇಳಿಲ್ಲ, ಇದೇ ಮಾತನ್ನೇ ಹೇಳಿದರು. 2000ದಿಂದ ಹಿಡ್ಕೊಂಡು 2500 ವರ್ಷಗಳಿಗೊಮ್ಮೆ ಈ ಸೌರವ್ಯೂಹದೊಳಗೆ ಸ್ಥಿತ್ಯಂತರ ಆಗ್ತದೆ. ಸೊ ಅಷ್ಟು ಸ್ಥಿತ್ಯಂತರ ಆದಾಗ ಪ್ರಳಯಗಳು ಆಗ್ತವೆ. ಆವಾಗ ಸೃಷ್ಟಿಯಲ್ಲಿ ಬದಲಾವಣೆ ಆಗ್ತದೆ. ಆವಾಗಲೇ ಕಾಲಗಳು ಬದಲಾಗೋದು. ಎಂಥ ಕಾಲಗಳು? ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸೊ ಒಂದೊಂದು ಯುಗಗಳು ಬಹುಶಃ ಅವರು ಹೇಳ್ದಂಗೆ ನನ್ನ ಊಹೆ, ಅವರು ಹೇಳ್ದಂಗೆ 2500 ಚೇಂಜ್ ಆಗಿತ್ತನೋ ಏನೋ ಅಂತ. ಅವ್ರು ಹೇಳಿದರು, ಅವರು ದೀಪ ಆರ್ತಿರ್ಬೇಕಾದ್ರೆ ಭಾಳ ಢಾಳಾಗಿರ್ತದಂತ.
ಧಗ 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 ಉರಿದು ಪಟಕ್ಕನ ನಂದಿ ಹೋಗ್ತದಂತ. ಹಂಗೆ ಅವರು 84 85ರಾಗ ಏನು ಹೇಳಿದ್ದಪ್ಪ ಅಂದ್ರೆ ವಿಜ್ಞಾನ ಎಷ್ಟು ಮುಂದೆ ಬರೋದು ನೋಡ್ರಿ. ಇವತ್ತು ನಮಗೆ ಜೀವನಕ್ಕೆ ಬೇಕಾದನ್ನು ಎಲ್ಲವನ್ನೇ ವಿಜ್ಞಾನ ಕೊಡ್ತಾ ಇದೆ. ಇವತ್ತು ನೀವು ಕನಸು ಕಾಣ್ರಿ, ನಾಳೆಗೆ ಅದು ಸಾಕಾರ ಆಗ್ತದೆ. ಇವತ್ತು ಮೊಬೈಲ್ ಹಿಂಗಿರ್ಬೇಕು ಅಂದ್ಕೊಡ್ರಿ, ಮರುದಿವ್ಸ ಚೇಂಜ್ ಆಗಿರ್ತದೆ ಅಂದಿದ್ರು. ಇವತ್ತು ನಾನು ನೋಡ್ಕೊತಾ ಇದ್ದೀನಿ ಎಷ್ಟು ಹೋಮ್ ಅಪ್ಲಯನ್ಸಸ್ಸು, ಎಷ್ಟು ಗೆಜೆಟ್ಸು. ಇವತ್ತಿಗೆ ಅವ್ರು ಹೇಳಿದ ಮಾತು ಇವತ್ತು ಭಾಳ ಖರೆ ಅನಿಸುತ್ತೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದದ. ಬಹುಶಃ ಅದು ಎಲ್ಲಿವರೆಗೆ ಬಂದದಪ್ಪ ಅಂತಂದ್ರೆ ಜನರ ಮನಸ್ಸನ್ನು ಅವರು ತಿಳ್ಕೊಳ್ತಕ್ಕಂಥ ಸ್ಟೇಜಿಗೆ ಬಂದಾರ ಅಂತ ತಿಳ್ಕೊಂಡು. ಇವತ್ತು ಈ ಪಿನ್ನು ಹಿಂಗ್ಯಾಕೈತಿ, ಇದು ಉದ್ದಕ್ಕೆ ಇರೋ ಬದಲಿಗೆ ಗಂಡು ಪಿನ್ ಇತ್ತಪ್ಪ ಅಂದ್ರೆ ಅಂತ ನಿಮ್ಮ ಬಾಯ್ ಅನಿಸ್ತಿತ್ತು, ಅದು ಮುಗೀತು. ಮರುದಿವ್ಸ ಮಾರ್ಕೆಟ್ನೊಳಗೆ ಗುಂಡು ಪಿನ್ ಬಂದಿರ್ತದೆ ರೌಂಡ್. ಈ ವಾಟ್ಸಪ್ನೊಳಗೆ ಈ ಫೀಚರ್ ಇರಬಾರ್ದಾಗಿತ್ತು, ಹಿಂಗಿದ್ರೆ ಹೆಂಗಿತ್ತು ಅಂತ ವಿಚಾರ ಮಾಡೋದ್ರೊಳಗೆ ಮರುದಿವ್ಸ ಅದು ನಿಮ್ಮ ವಾಟ್ಸಪ್ಪಿಗೆ ಅಪ್ಗ್ರೇಡ್ ಮಾಡ್ಕೊಂಡಾಗ ಮೊದಲು ಒಂದು ಗುಂಪಿಗೆ ಕಳಿಸ್ತಿದ್ರು, ಇದು ಒಂದೇ ಗುಂಪಿಗೆ ಕಳಿಸ್ಕೊಂತ ಕೊಡು ಬದಲಿ ನಾವು ಭಾಳ ಗುಂಪಿಗೆ ಕಳಿಸ್ತಿದ್ರು, 5 ಗುಂಪಿಗೆ ಕಳಿಸೋದು ಬಂತು. ಹೌದಾ? ಆನಂತರ 5 ಗುಂಪಿಗೆ ಕಳಿಸೋ ಬದಲಿ ಭಾಳ ಗುಂಪಿಗೆ ಅಟ್ ಎ ಟೈಮ್ ಕಳಿಸೋದು ಬಂದಿತ್ತು, ಚಲೋ ಇತ್ತು. ಅದು ಬಂತ. ಏನು ಅಲ್ಲಾವುದ್ದೀನ ಮಾಯಾ ದೀಪ್ ಇದ್ದಂಗೆ ಇದು. ಇವತ್ತು ನೀವು ಏನು ಕನಸು ಕಾಣ್ತೀರಿ, ಇವತ್ತಿಗೆ ಏನು ಮನಸ್ಸಿನಾಗ ಅಂದ್ಕೊಂತೀರಿ, ಅದೇ ಆಗ್ತಾ ಇದ್ದೀರಿ. ದೇವ್ರೇ, ಎಂಥ ಇದನ್ನು ನೋಡ್ತಾ ಇದ್ದೀವಿ ಅನಿಸುತ್ತೆ. ನಾವು ಗ್ಯಾಸ್ ಬತ್ತಿ ಇದ್ದದನ್ನು ನೋಡಿದ್ವಿ, ಬುಡ್ಡೆ ಚಿಮ್ಮನದೊಳಗೆ ಓದಿದ್ದೀವಿ. ಒಂದು ಸಣ್ಣ ಒಂದು ಫಿಲಾಮೆಂಟ್ ಇರ್ತಕ್ಕಂಥ ಒಂದು ದೊಡ್ಡ ಬುಡ್ಡೆ ದೀಪವನ್ನು, ದೊಡ್ಡ ಟ್ರಾನ್ಸ್ಪರೆಂಟ್ ಬುಡ್ಡೆಗಳನ್ನು ನೋಡಿದ್ರಲ್ಲ, ಅದನ್ನು ನೋಡಿದ್ದೀವಿ. ಆನಂತರ ಇವು CFL ಬಲ್ಬ್ ಬಂದು ಎಂಥ ಎಲ್ಲ ಯಾವ ಎಂಥ ನಮಗೆಲ್ಲ ಬರೋದಿಲ್ಲ ಅದೇ ಅದು. ಅವು ಎಂಥ ಬಲ್ಬ್ ಏನು ತಿಳ್ಕೊಂಡು ಅವೆಲ್ಲ ಬಲ್ಬ್ಗಳು ಬಂದು ಇವತ್ತು ಏನಾಗಿದೆ, LED ಬಲ್ಬ್ಗಳು ಬಂದಿವೆ. ಅದರೊಳಗೆ ಮತ್ತೆ ಅಷ್ಟು ಆವಿಷ್ಕಾರಗಳು. ಆದರೆ ಮೊದಲು 10 ವರ್ಷಕ್ಕೊಮ್ಮೆ ಆವಿಷ್ಕಾರ ಆಗ್ತಿದ್ದು, 4 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ ಬಂತು, 1 ವರ್ಷಕ್ಕೊಮ್ಮೆ ಬಂತು. ಇವತ್ತು ಎಷ್ಟು ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಮನುಷ್ಯ. ಇವತ್ತಿನ ನಾಳಿಗಿಲ್ಲ, ನಾಳಿನ ನಾಡಿಗಿಲ್ಲ ಅಷ್ಟು. ಅದಕ್ಕೆ ಅವರು ಹೇಳಿದ ಈ ಎಲ್ಲ ಮಾತುಗಳು ಯಾಕೆ ನೆನಪು ಬರ್ತವಪ್ಪ ಅಂದ್ರೆ, ದೀಪ 6 ಕಾಲಕ್ಕೆ ಢಾಳಾಗಿ ಉರಿತದೆ ಅಂತ ಹೇಳ್ಕೊಂಡು 1950-60ರ ದಶಕವನ್ನು ಮತ್ತು ಈಗಿನದನ್ನು ವಿಚಾರ ಮಾಡಿದಪ್ಪ ಅಂದ್ರೆ ನಾವು ಊಹೆ ಮಾಡಿಕೊಳ್ಳಾರ್ದಷ್ಟು ಬೆಳೆದೀವಿ. ಊಹೆ ಮಾಡಿಕೊಳ್ಳಾರ್ದಷ್ಟು ವಿಜ್ಞಾನ ಕ್ರಾಂತಿ ಮಾಡಿದ. ರಾಕೆಟ್ ಬಂದು, ಸ್ಪುಟ್ನಿಕ್ ಎಲ್ಲ ಬಂದು ರೀ. ರಾಕೆಟ್ ಲಾಂಚ್ ಎಷ್ಟೆಷ್ಟು ರಾಕೆಟ್ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಎಲ್ಲದಾರ ಅನ್ನೋದು ನಾವು ಗೊತ್ತು ಮಾಡ್ಕೋಬೋದು. ನಮ್ಮ ಗಾಡಿ ಎಲ್ಲೈತೆ ಅನ್ನೋದು ಗೊತ್ತು ಊಹೆ ಮಾಡಲಿಕ್ಕೆ ಸಿಕ್ಕಿಲ್ಲ. ಆದರೆ ನಮಗೆ ಅನಿಸ್ತದೆ. ಬಟ್ ಈಗಿನ ಮಂದಿಗೆ ಏನೂ ಇಲ್ಲವೇ ಇಲ್ಲ, ಅವ್ರಿಗೆ ಏನೂ ಅಗಾಧತೆ ಇಲ್ಲವೇ ಇಲ್ವ. ನಾವು ಪ್ರತಿಯೊಂದಕ್ಕೂ ವಾವ್ ಅಂತಿದ್ವಿ ನಾವು. ಏನು ನಾವು ಮೊದಲು TV ನೋಡಿದಾಗ ವಾವ್ ಅಂತೀವಿ, ಟೇಪ್ ರೆಕಾರ್ಡ್ ನೋಡಿದಾಗ ವಾವ್ ಅಂತೀವಿ. ಆನಂತರ ಡಿಜಿಟಲ್ ಏನದು ಡಿಜಿಟಲ್ ಲೈಬ್ರರಿ, ಆನಂತರ ಡಿಜಿಟಲ್ ಡಿಜಿಟಲ್ ನೋಟ್ಬುಕ್ ಇವೆಲ್ಲ ನೋಡಿದಾಗ ಪ್ರತಿಯೊಂದಕ್ಕೂ ನಾವು ವಾವ್ ಒಂದು ಮಂದಿ. ಈಗ ಏನಾದರೂ ಕೂಡ ಈಗಿನ ಜನ್ರೇಷನ್ನು ವಾವ್ ಅಂದಿದ್ದ ನೋಡಿಲ್ಲ ನಾನು. ಅವಾಗೆಲ್ಲ ಮೋಸ್ಟ್ ಕಾಮನ್ ಆಗ್ಯಾವ. ಇದೆಲ್ಲ ಯಾಕೆ ನಾನು ಹೇಳ್ತಾ ಹೋಗ್ತೀನಪ್ಪ ಅಂತಂದ್ರೆ, ಭಾಳ ಬದಲಾವಣೆ ಆಗಿದೆ. ಮನುಷ್ಯನ ಮನಸ್ಸು ಭಾಳ ಶಾರ್ಪ್ ಆಗಿದೆ. ಬೇಕಾದ್ದನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಇವತ್ತು ಮಾಡಿದಪ್ಪ ಅಂತಂದ್ರೆ ನಮಗೆ ಅಗಾಧ ಅನಿಸೋದಿಲ್ಲ. ಅಷ್ಟು ಉತ್ಪಾದನೆ ಆಗ್ತಾ ಇದೆ, ಅಷ್ಟು ಏನೇನೋ ರಚಿಸ್ತಾ ಇದ್ದಾರೆ, ಏನೇನೋ ಸಂಶೋಧನೆ ಮಾಡ್ತಾ ಇದ್ದಾರೆ, ಅವು ಸಾಕಾರ ಆಗ್ತಾ ಇದೆ ಅತಿ ಫಾಸ್ಟಾಗಿ. ಅದಕ್ಕೆ ಅನ್ನಿಸ್ತದೆ ದೀಪ 6 ಕಾಲಕ್ಕೆ ಢಾಳಾಗಿ ಉರಿತದ. ಇದು ಢಾಳಾಗಿ ಉರಿತಾ ಇದೆ ಜಗತ್ತು. ಸಂಶೋಧನೆ ಭಾಳ ಢಾಳಾಗಿ ಉರಿತಾ ಇದೆ. ಒಂದು ಕ್ಷಣ ಬಹುಶಃ ಆರಿ ಹೋಗ್ತದೆ. ಇದು ಅವ್ರು ಹೇಳಿದರು, ಸ್ವಾಮಿ ವಿವೇಕಾನಂದರು ಹೇಳಿದರು,
ಯಾವಾಗ 2000 ಹಿಡ್ಕೊಂಡು 2500 ವರ್ಷದ ಒಂದು ಎಡ್ಜ್ ಬರ್ತದೆ, ಕ್ಷಿತಿಜ ಅಂತೀವಿ, ಆಚೆ ಈಚೆ. ಮುಂಚಿನ 50 ವರ್ಷ, ನಂತರದ 50 ವರ್ಷ ಇದು ಪ್ರಖರತೆ ಭಾಳ ಇರ್ತದೆ. ಆಮೇಲೆ ಮತ್ತೆ ಬದಲಾವಣೆ ಆಗ್ತದೆ. ಅದನ್ನು ನೋಡಿದ್ರೆ ಅವ್ರು ಹೇಳಿದ್ದು ನೋಡ್ರಿ 2000 ವರ್ಷ ಬಂತು, ಹೌದಾ? ಮುಂಚಿನ 50 ವರ್ಷ ಅಂದ್ರೆ 1950ಕ್ಕೆ ಏನಿದ್ದಿಲ್ಲ. ಇವತ್ತು 2025ಕ್ಕೆ ಬಂದೈತಿ. ಇನ್ನು 25 ವರ್ಷದಾಗ ಇದೇ ಗತಿಗಳನ್ನು ಹೋಗಿದ್ರೆ ಏನಾಗ್ಬೋದು, ಮುಂದೆ ಎಂಡ್ ಆಗುತ್ತೆ ಅಂತಾರೆ ಅವರು. ಈ ಹೆಂಗೆ ನಮಗೆ ಮೊಬೈಲ್ಗಳಲ್ಲಿ ಮೆಸೇಜ್ ಬರ್ತಾವೆ, MMS ಬರ್ತಾವೆ, TV ನೋಡ್ತೀವಿ, ಅದನ್ನು ನೋಡ್ತೀವಿ, ಇದನ್ನು ನೋಡ್ತೀವಿ, ಬಿಕಾಸ್ ಆಫ್ ಸ್ಯಾಟ್ಲೈಟ್. ಆ ಸ್ಯಾಟ್ಲೈಟಿಗೆ ಕೊಡ್ತಕ್ಕಂಥವು ಆಕಾಶದಾಗ ನಿಲ್ಲಿಸಿರ್ತಾರಲ್ಲ, ರಾಕೆಟ್ ಲಾಂಚ್ ಮಾಡಿ ಅಲ್ಲಿ ಕಳಿಸಿರ್ತಾರಲ್ಲ, ಅವಕ್ಕೇನಂತೀರಿ, ಗ್ರಹಗಳು, ಉಪಗ್ರಹಗಳು, ಹೌದಾ? ಅವನ್ನ ಅಲ್ಲಿ ನಿಲ್ಲಿಸ್ತಾರೆ, ಒಂದು ಸ್ಥಿರ ಕಕ್ಷೆಯನ್ನು ನಿಲ್ಲಿಸ್ತಾರೆ. ಅದರಿಂದ ಇದನ್ನು ಬರ್ತಾವ, ಸಂವೇದನೆ ಬರ್ತಾವೆ, ಇದಾಗ್ತದೆ. ಆದರೆ ಒಂದು ಕಾಲ ಬರ್ತದೆ, ಆ ಸ್ಯಾಟಲೈಟ್ಸ್ ಎಲ್ಲ ಹಾಳಾಗಿ ಹೋಗ್ತವೆ. ಸುಮ್ಮನೆ ಒಂದಿಷ್ಟು ಭೂಮಿ ಅಲಗಾಡಿದ್ರೆ, ಸುಮ್ಮನೆ ಒಂದಿಷ್ಟು ಭೂಮಿಯೊಳಗೆ ಸ್ಥಿತ್ಯಂತರ ಆತಪ್ಪ ಅಂತಂದ್ರೆ ಅಲ್ಲಿ ಸ್ಯಾಟಲೈಟ್ ಇರೋದಿಲ್ಲ, ಏನಿರೋದಿಲ್ಲ. ಸ್ಯಾಟಲೈಟ್ ಇರ್ಲಿಕ್ಕಂದ್ರೆ ಇರೋ ಸ್ಥಿತಿ ಗಮನಿಸ್ತೀರಿ. ಆಮೇಲೆ ಈ ಜನಸಂಖ್ಯೆ ಕಮ್ಮಿ ಆಗುತ್ತೆ, ಅಲ್ಲೂಲ ಕಲ್ಲೂಲಾಗಿ ಸುನಾಮಿ, ಒಂದು 4-5 ಸಲ ಸುನಾಮಿ ಬಂದ್ರೆ ಮುಗೀತು. ಬಹುಶಃ ನಾವು ಪುಣ್ಯವಂತರದ್ದೀವಿ. ಒಂದಿಷ್ಟು ಅವಾಗ ಸೃಷ್ಟಿ ಮತ್ತು ನಿಸರ್ಗ ಅಂತ ಏನೈತೆ, ಪ್ರಕೃತಿ ಅಂತ ನಾವೇನಂತೀವಿ, ಅವಾಗ ಒಂದು ಟಕ್ಕರ್ ಕೊಡ್ತಾ ಇದೆ. ಸಣ್ಣಗೆ ಒಂದಿಷ್ಟು ಸುನಾಮಿ, ಸಣ್ಣಗೆ ಒಂದಿಷ್ಟು ಭೂಕಂಪ, ಸಣ್ಣಗೆ ಒಂದಿಷ್ಟು ಯುದ್ಧ ಮಾಡಿಸ್ತಾನೇ ಇದೆ, ಟಕ್ಕರ್ ಕೊಡ್ತಾ ಇದೆ, ಮುನ್ಸೂಚನೆ ಕೊಡ್ತಾ ಇದೆ. ಬಟ್ ನಾವು ಎಚ್ಚರಾಗೋ ಮಕ್ಕಳನ್ನು ನಾವು ಎಲ್ಲ ಹಾಳಾಗಿ ಹೋಗ್ಬಿಟ್ಟ ನಮಗೇನು ಗೊತ್ತೇ ಆಗೋದಿಲ್ಲ ರೀ. ಮತ್ತು ಚಿಮನಾದೊಳಗೆ ಕಲ್ಲೆಣ್ಣೆ ದೀಪ ಉರ್ಕೊಂಡು ಓದ್ತಕ್ಕಂಥ ಕಾಲ ಖಂಡಿತ ಬರುತ್ತೆ. ಮತ್ತೆ ಅಲ್ಲಿ ಮೊಬೈಲ್ ಇರೋದಿಲ್ಲ, ಅಲ್ಲಿ TV ಇರೋದಿಲ್ಲ. 1950ರ ದಶಕದೊಳಗೆ ನಾನೇನು ಕಂಡಿದ್ದೀನೋ 2050ಕ್ಕೆ ಅದನ್ನು ಮತ್ತೆ ಕಾಣ್ತೀವಿ ನಾವು ಜೀವಂತಿದ್ದರೆ. ಬಟ್ ನಮಗೆ ಆ ಭಾಗ್ಯ ಇಲ್ಲ ಮತ್ತೆ ಕಾಣೋದು. ಮತ್ತೆ ಅವಾಗ ಗೋಮಾತೆಯನ್ನು ಪೂಜಿಸ್ತೀವಿ, ಮತ್ತೆ ಆಕಳ ಸೆಗಣಿಯಿಂದ ನೆಲ ಸಾರಿಸ್ತೀವಿ, ಮತ್ತು ಶುದ್ಧ ಗಾಳಿಯನ್ನು ಸೇವಿಸ್ತೀವಿ. ಎಲ್ಲ ಬದಲಾವಣೆ ಆಗಿದೆ. ಇನ್ನು ತುಂಬ ಇದೆ ಹೇಳೋದು. ಒಮ್ಮೆ ಭಾವುಕತನ ಅನ್ನಿಸ್ತದೆ. ನನ್ನ ಗುರುಗಳು ಹೇಳಿದ ಆ ಮಾತು, ದೀಪ ಆರೋ ಕಾಲಕ್ಕೆ ಢಾಳಾಗಿ ಉರಿತದ. ಹಂಗೆ ಜಗತ್ತು ಇವತ್ತು ಬದಲಾವಣೆ ಆಗ್ತಾ ಇದೆ, ಢಾಳಾಗಿ ಉರಿತಾ ಇದೆ. ಯಾಕಂದರೆ ನಂದೋ ಕಾಲ, ನಂದಿ ಹೋಗುವ ಕಾಲ ಬಂದಿದೆ. ಅದಕ್ಕೆ ಇನ್ನಷ್ಟು ಯಾರ್ಯಾರೂ ಊಹಿಸಿದಷ್ಟು ಸಂಶೋಧನೆ ಅತ್ಯಂತ ವೇಗವಾಗಿ ಆಗಿ ವಿಜ್ಞಾನ ಕ್ರಾಂತಿಯ ಪರಮೋಚ್ಚ ಸ್ಥಿತಿಗೆ, ಸ್ಯಾಚುರೇಷನ್ ಅಂತೀವಿ ನಾವು, ಸ್ಯಾಚುರೇಷನ್, ಇನ್ನೇನು ಬ್ಯಾಡಪ್ಪ ಅನ್ನಿಸ್ದಾಗ ನೋಡಿದ್ದೀರಾ ಏನು ಬದಲಾವಣೆ ಆಗ್ತಾಯಿದೆ. ಮೊದಲ ಹೆಂಡತಿ ಸೆರಗ ಮುಟ್ಟಿದ್ದಕ್ಕೆ ಕೈ ಕಡ್ದು ಮಂದಿ, ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ ಅವನ ಕಣ್ಣು ಸೀಳಿದ ಮಂದಿ, ಅದೇ ಮಂದಿ ತಮ್ಮ ಹೆಂಡರ ಸೆರಗನ್ನು ಮತ್ತೊಬ್ಬರಿಗೆ ಹಾಸಿಸ್ತಕ್ಕಂಥ ಕಾಲವನ್ನು ನೋಡ್ತಾ ಇದ್ದೀವಿ. ಸಾರಾ ಸಗಟಾಗಿ ಇವತ್ತು ಯೂಟ್ಯೂಬ್ ತೆಗೆದು ನೋಡಿರ್ಬೇಕಾದ್ರೆ ಎಲ್ಲ ಸಲೀಸಾಗಿ ಸಿಗ್ತದೆ ರೀ. ಬರೀ ಬೆತ್ತಲೆ ಸಾಮ್ರಾಜ್ಯ, ಅದನ್ನು ನೋಡಿದರೆ ಏನಾಗ್ಬೋದು? ನಾವು ಬಿಡಿ, ನಮ್ಮಂಥವ್ರು ಬಿಡಿ, ಸಣ್ಣ ಮಕ್ಕಳು ನೋಡ್ತಾರಲ್ಲ, ಅದಕ್ಕೇನು ಹೇಳ್ತೀರಾ? ಕೆಟ್ಟು ಹೋಗ್ತಾರೆ. ಸಹಜ ಅಲ್ಲ. ಬೆಂಕಿ ಮತ್ತು ಬೆಣ್ಣೆ ಕೂಡಿಟ್ಟರು ಸಾಧ್ಯದೇನ್ರಿ? ಲಿವಿಂಗ್ ಟುಗೆದರ್ ಅಂತ ಬಂತು. ಲಿವಿಂಗ್ ಟುಗೆದರ್ ಬಂತು. ಏನಾಗಿದೆ ಪರಿಸ್ಥಿತಿ? ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ.
ಹಾಳಾಗಿ ಹೋಗ್ತಾ ಇದೆ. ಪಾವಿತ್ರ್ಯತೆ ಅನ್ನೋದಕ್ಕೆ ಅದಕ್ಕೆ ಏನು, ಆ ಶಬ್ದಕ್ಕೆ ಏನೂ ಅರ್ಥವೇ ಇಲ್ಲ. ಮರ್ಯಾದೆ, ಗೌರವ, ಪಾವಿತ್ರ್ಯತೆ, ನೀತಿ, ನ್ಯಾಯಕ್ಕೆ ಇದು ಎಲ್ಲ ಏನದ ಪರಿಭಾಷೆ, ಇದಕ್ಕೆ ಏನದ ಹೋಲಿಕೆ, ಸಾಮ್ಯತೆ, ಏನೂ ಅರ್ಥನೇ ಇಲ್ಲ. ಇದು ಈ ಅರ್ಥಕೋಶದೊಳಗೆ, ಶಬ್ದಕೋಶದೊಳಗೆ ಈ ಶಬ್ದಗಳಿಗೆ ಅರ್ಥವೇ ಇಲ್ಲ ಅಂತ. ನ್ಯಾಯ ಇಲ್ಲ, ನೀತಿ ಇಲ್ಲ, ಗೌರವ ಇಲ್ಲ, ಮರ್ಯಾದೆ ಶಬ್ದಕ್ಕೆ ಏನೂ ಅರ್ಥನಿಲ್ಲ. ಎಲ್ಲ ಬಿಟ್ಟು ನಿಂತವರಿಗೆ ಜಗತ್ತದ ಇವತ್ತು. ಎಲ್ಲ ಬಿಟ್ಟು ನಿಂತವ್ರಿಗೆ ಜಗತ್ತದ. ಅದನ್ನು ನೋಡ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ 50 ರೂಪಾಯಿ ಗಳಿಸೋದು ಎಷ್ಟು ವಜ್ಜದ. ಪ್ರಾಮಾಣಿಕ ಗಳಿಸೋರಿಗೆ 50 ರೂಪಾಯಿ ಸಿಗೋದಿಲ್ಲ. ಆದರೆ ಒಂದು ಸಲ ಯಾರಿಗೋ ಸೆರೆ ಹಾಸ್ಕೊಂಬಂದ್ರಪ್ಪ ಅಂದ್ರೆ 10 ಲಕ್ಷ ಸಿಗುತ್ತದ. ಬಿಡ್ತಾರೆ ಯಾರ್ರಿ? ಅದು ಆಗ್ತಾಯಿದೆ. ಆದರೆ ಎಲ್ಲರೂ ಹಂಗೆ ಇರ್ಲಿಕ್ಕೆ ಶಕ್ಕಿಲ್ಲ. ಯಾಕಂದ್ರೆ ಎಲ್ಲರೂ ಹಂಗೆ ಇದ್ದಪ್ಪ ಅಂತಂದ್ರೆ ಜಗತ್ತು ಉಳಿತಿತ್ತೇನು ಇಷ್ಟು ಇದು ಅದು. ಆದರೆ ಅಂಥ ಕಾಲ ಬಂದಿದೆ ಇವತ್ತು. ಶೀಲ, ಪಾವಿತ್ರ್ಯತೆಗೆ ಬೆಲೆ ಎಲ್ಲದರಿ ಇವತ್ತು? ಶೀಲಕ್ಕೆ ಬೆಲೆನೇ ಇಲ್ಲ, ಪಾವಿತ್ರ್ಯತೆಗೆ ಬೆಲೆನೇ ಇಲ್ಲ, ಪತಿವ್ರತ ಅನ್ನೋದಕ್ಕೆ ಬೆಲೆನೇ ಇಲ್ಲ, ಬ್ರಹ್ಮಚರ್ಯ ಅನ್ನೋದಕ್ಕೆ ಬೆಲೆನೇ ಇಲ್ಲ. ಆದ್ರೆ ಇವ್ರ ತಲೆ ಮಾತ್ರ ಭಾಳ ಶಾರ್ಪ್ ಆಗ್ಯದ. ಇವೆಲ್ಲ ಕಚ್ಚಿ ಸಡ್ಲಾಗ್ಯದ. ಮ್ಯಾಗಿದ್ದ ಕೆಳಗೆ ಸೋರಾಕತ್ತೈತಿ. ಮತ್ತು ಪದೇ ಪದೇ ಹೇಳ್ತಾರೆ ಶಿಕ್ಷಣವೇತ್ತರು. ಏನು ಹೇಳ್ತಾರೆ? ಈ ಭಾರತದ ಭವಿಷ್ಯತ್ತು ಯುವಜನಾಂಗದ ಕೈಲಿದೆ ಅಂತ ಹೇಳ್ತಾರೆ. ಯುವಜನಾಂಗ ಹೆಂಗಿದೆ ನನಗೆ ಗೊತ್ತದ ರೀ. ಭಾರತದ ಭವಿಷ್ಯತ್ತು ಈ ಯುವಜನಾಂಗದ ಚಡ್ಡಿಯೊಳಗೆ ಸೋರ್ತಾ ಇದೆ. ವೀರ್ಯದ ಪರಿಕಲ್ಪನೆ ಇವರಿಗಿಲ್ಲ. ಯಾಕೆ ಮಕ್ಕಳಾಗ್ತಾ ಇಲ್ಲ? ಯಾಕೆ ಇಂಥ ತಪರಾಕೆ ಮಕ್ಕಳು ಹುಡ್ತಾ ಇದ್ದಾರಪ್ಪ ಅಂತಂದ್ರೆ ನೀವು ವೀರ್ಯಕ್ಕೆ ಬೆಲೆ ಕೊಡಲಿಲ್ಲ, ಬ್ರಹ್ಮಚರ್ಯಕ್ಕೆ ಬೆಲೆ ಕೊಡಲಿಲ್ಲ. ಬರೀ ಮೈಥುನ, ಸೆಕ್ಸ್ ಅದನ್ನೊಂದು ಎಂಜಾಯ್ಮೆಂಟ್ ಅಂತ ತಿಳ್ಕೊಂಬಿಟ್ರಿ. ವಂಶವಾಹಿನಿಗೋಸ್ಕರ ಇರ್ತಕ್ಕಂಥ ಒಂದು ಪವಿತ್ರ ವಿಧಾನ ಅನ್ನೋದು ಮರೆತು ಬಿಟ್ಟಿವು. ಉಣ್ತಾ ಇದ್ದೀರಲ್ಲ ನೀವಿಗೆ ಕಷ್ಟ. ಎಲ್ಲ ಮುಂದೆ ಹೋಗ್ತಾ ಇದೆ. ಸಾಕು, ಇಷ್ಟಕ್ಕೆ ಮಟ್ಟಗೊಳಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಎಪಿಸೋಡ್ನೊಳಗೆ ಭೇಟಿಯಾಗೋಣಂತೆ. ನಿಮಗೆ ಇದು ಏನು ಸಂದೇಶ ಕೊಡುತ್ತೋ ನನಗೆ ಗೊತ್ತಿಲ್ಲ. ನನಗೆ ಭಾವನೆಗಳು ಬರ್ತಾವೆ, ನಾ ತೋಡ್ಕೊತ ಹೋಗ್ತೀನಿ ಅಷ್ಟೇ. ಇನ್ನು ಹಿಂಗೆ ಬರ್ತದೆ. ಬಟ್ ಸಾಕಿ ಗೊತ್ತಿಷ್ಟು. ಯಾಕೆಂದರೆ ಹೆಚ್ಚಿನ ಸಮಯ ನಾ ತೊಗೊಂಡ್ರಪ್ಪ ಅಂತಂದ್ರೆ ನೀವು ನೋಡ್ಲಿಕ್ಕೆ ಆಗೋದಿಲ್ಲಲ್ಲ. ಶ್ರೀ ಗುರುದೇವ್.